ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಕುರುವಾಸ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಯಾವ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಅಂದ್ಬಿಟ್ಟು. ಹೌದು, ನಮ್ಮ ಮನೇಲಿ ವಾಷಿಂಗ್ ಮೆಷಿನ್ನ ಯಾವ ಥರ ಕ್ಲೀನ್ ಮಾಡ್ತೀವಿ ಅಂತ ನಾನು ಪೂರ್ತಿ ವಿಡಿಯೋ ಹಾಕಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಇದೇನು ಗೊತ್ತಾ, ನಾನು ಓಪನ್ ಮಾಡ್ತಿರೋದು ನಾನು ಫ್ರಿಜ್ ಕವರ್ ಮತ್ತು ಬಾಕ್ಸ್ ಆರ್ಡರ್ ಮಾಡಿದ್ದೆ. ಅದು ಬೆಳಗ್ಗೆ ಬಂದಿತ್ತು, ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಇಲ್ಲೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹೌದು, ಫ್ರಿಜ್ ಕವರ್ ಹಾಳಾಗಿತ್ತು. ನಾನೊಂದು ಸಲ ಆರ್ಡರ್ ಮಾಡಿದ್ದೆ, ಅದು ಮನೆ ಖಾಲಿ ಮಾಡಬೇಕಾದ್ರೆ ಎಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ಮತ್ತೆ ಆರ್ಡರ್ ಮಾಡಿದ್ದೆ. 6 ಬಾಕ್ಸ್ ಬಂದಿದೆ ಮತ್ತು 6 ಕವರ್ ಬಂದಿದೆ. ಚೆನ್ನಾಗಿದೆ ಕ್ವಾಲಿಟಿ, ನನಗೆ ಇಷ್ಟ ಆಯಿತು. ಮತ್ತೆ ಏನಾದರೂ ಹಾಳಾದರೆ ಮತ್ತೆ ಆರ್ಡರ್ ಮಾಡ್ಕೋಬೋದು. ಚೆನ್ನಾಗಿತ್ತು. ಅದು 6 ಪೀಸ್ ಬಂದಿತ್ತು, ಇದು 6 ಪೀಸ್, 2 ಕವರ್ ಆ್ಯಂಡ್ ಬಾಕ್ಸ್ ಬಂದಿದೆ. ಚೆನ್ನಾಗಿದೆ. ಇನ್ನು ಮತ್ತೆ ಏನಾದರೂ ಹಾಳಾದರೆ ಮತ್ತೆ ಹೊಸ್ದಾಗಿ ಆರ್ಡ್ರ್ ಮಾಡ್ಕೋತೀನಿ. ಯಾರ್ಯಾರಿಗೆಲ್ಲ ಬೇಕು ಹೇಳಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದಕ್ಕೆ ಈ ಕ್ಲಿಪ್ ಆ್ಯಡ್ ಮಾಡಿದೆ ಗೈಸ್. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಮ್ಮ ಮನೆಯಲ್ಲಿ ವಾಷಿಂಗ್ ಮಷಿನ್ ಕ್ಲೀನ್ ಮಾಡೋದು. ನಮ್ಮ ವಾಷಿಂಗ್ ಮಷೀನಲ್ಲಿ ಎಕೋ ಡ್ರಮ್ ಕ್ಲೀನ್ ಅಂತ ತೋರಿಸ್ತಿದೆ. ಆವಾಗ ನಾವು ಯಾವ ಥರ ವಾಷಿಂಗ್ ಮಷಿನ್ನ ಕ್ಲೀನ್ ಮಾಡ್ತೀವಿ, ಏನು ಪೌಡರ್ ಯೂಸ್ ಮಾಡಿ ಕ್ಲೀನ್ ಮಾಡ್ತೀವಿ ಅಂತ ನಿಮಗೆಲ್ಲ ನೋಡಿ ಗೈಸ್, ಇದೆ ನಮ್ಮನೆ ವಾಷಿಂಗ್ ಮಷಿನ್. ನಾವು ತಗೊಂಡಿರೋದು ಯಾವ ಕಂಪ್ನಿ ಅಂದರೆ ಸ್ಯಾಮ್ಸಂಗ್ ಕಂಪ್ನಿ. ಹೌದು, ನಾವು ತಗೊಂಡು 3-4 ಇಯರ್ಸ್ ಆಗಿದೆ. ಹೌದು, 3.5 ಇಯರ್ ಆಗಿದೆ. ಚೆನ್ನಾಗಿ ಬಾಳಿಕೆ ಬಂದಿದೆ. ಒಂದು ಸಲ ಏನೋ ಇದು ರಿಪೇರಿ ಕೊಟ್ಟಿದ್ವಿ ಅಷ್ಟೇ. ಅಲ್ಲಿಗಂದ ಚೆನ್ನಾಗಿದೆ. ನಾವು ಡ್ರಮ್ ಕ್ಲೀನಿಂಗ್ ಅಂತ ತೋರಿಸಿದಾಗ ಮಾತ್ರ ನಾವು ಕ್ಲೀನ್ ಮಾಡೋದು, ಇಲ್ಲಾಂದರೆ ಮಾಮೂಲಿ ಹಾಗೆ ಅದು ವಾಷಿಂಗ್ ಮಿಷಿನ್ ಚೆನ್ನಾಗೇ ನಡೀತಾ ಇರುತ್ತೆ. ಇದು ಫಸ್ಟು ಈ ಥರ ಕ್ಲೀನ್ ಮಾಡ್ಕೊತೀವಿ. ಈ ಥರ ಒಂದು ಸ್ಪೂನಲ್ಲಿ ಅದನ್ನು ಓಪನ್ ಮಾಡಿ, ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ ಟ್ಯಾಬ್, ಅದನ್ನು ಓಪನ್ ಮಾಡ್ಕೊಬೇಕು. ಅಲ್ಲಿ ನೀರು ಸ್ಟಕ್ಕಾಗಿರುತ್ತೆ ನೋಡಿ, ಓಪನ್ ಮಾಡಿದ್ರೆ ಹಾಗೆ ಬರುತ್ತೆ. ಆ ನೀರು ಸ್ಟಕ್ ಆಗಿಬಿಟ್ಟಿರುತ್ತೆ, ಅದನ್ನು ನೀಟಾಗಿ ಓಪನ್ ಮಾಡ್ಕೊಬೇಕು. ಫಸ್ಟ್ ಕ್ಲೀನ್ ಮಾಡೋದಂದರೆ ಅದನ್ನೇ ನಾನು ನೋಡಿ, ಎಷ್ಟು ಕೊಳೆ ಕೂತಿದೆ, ತುಂಬ ಕೊಳೆ ಇದೆ. ಏನೊಂದು 3-4 ಮಂತ್ಸ್ಗೊಂದು ಸಲ ಏನೋ ಡ್ರಮ್ ಕ್ಲೀನಿಂಗ್ ಅಂತ ತೋರಿಸುತ್ತೆ. ಆವಾಗ ಇದೆಲ್ಲ ಓಪನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಬೇಕು. ಹಿಂದೆಗಡೆ ಟ್ಯಾಬ್, ಅದನ್ನು ಕೂಡ ಓಪನ್ ಮಾಡಿ ಅಲ್ಲೊಂದು ಜಾಲರಿ ಥರ ಇರುತ್ತೆ ನೋಡಿ, ಆ ಜಾಲರಿನ ನೀಟಾಗಿ ಓಪನ್ ಮಾಡ್ಕೊಬೇಕು. ಅಲ್ಲಿ ನೋಡಿ ಎಷ್ಟು ಕಸ ಇದೆ ಅಂತ. ಅದನ್ನೆಲ್ಲ ಡ್ರಮ್ ಕ್ಲೀನಿಂಗ್ ಅಂತ ತೋರಿಸಿದಾಗ ಎಲ್ಲ ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ಹೌದು, ಈ ಥರ ಕ್ಲೀನ್ ಮಾಡ್ಕೊಬೇಕು ನೋಡಿ. ಈ ಥರ ಒಂದು ವೇಸ್ಟ್ ಬ್ರಷ್ ಇದ್ದರೆ ಅದನ್ನು ತೊಗೊಬೇಕು. ಅದನ್ನು ತೊಗೊಂಡು ನಾನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತ ನಾನೇನು ಸಪ್ರೇಟಾಗಿ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ಬಟ್ಟೆ ವಾಶ್ ಮಾಡೋ ಸೋಪನ್ನೇ ತೊಗೊಂಡು ವಾಶ್ ಮಾಡ್ತಾಯಿದ್ದೀನಿ. ಯಾವುದು ಯೂಸ್ ಮಾಡದೇ ಇರೋ ಬ್ರಷ್ ಏನಾದರೂ ಇದ್ದರೆ ಅದನ್ನು ತಗೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಎಲ್ಲನೂ ಒಂದೊಂದಾಗಿ ಓಪನ್ ಮಾಡಿಕೊಂಡು ಅದೆಲ್ಲೆಲ್ಲಿ ಕೊಳೆ ಇದೆ ಅಂತ ಎಲ್ಲ ನೀಟಾಗಿ ನೋಡಿಕೊಂಡು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಬೇಕು. ನಾನು ಯಾವ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಹಾಕಿದ್ದೀನಿ. ಅದೇನು ತುಂಬ ಅದೇ ಟೈಮ್ ಹಿಡಿತಾ ಇದೆ, ಅದಕ್ಕೋಸ್ಕರ ಅದನ್ನೇ ಫಾಸ್ಟ್ ಮೋಷನಲ್ಲಿ ಹಾಕಿದ್ದೀನಿ ನೋಡಿ. ಎಲ್ಲನೂ ನೀಟಾಗಿ ಒಂದೊಂದಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ವಾಶ್ ಆಗಿದೆ, ನೋಡ್ತಾ ಇದ್ದೀರಾ. ಹಾಗೆ ನೀಟಾಗಿ ಎಲ್ಲ ಕಡೆಯೂ ಬ್ರಷಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ನೀಟಾಗಿ ಒಂದೊಂದೇ ವಾಶ್ ಮಾಡ್ಕೊಬೇಕು ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಆದಮೇಲೆ ಎಲ್ಲ ತೊಗೊಂಡೋಗಿ ನೀಟಾಗಿ ಅಟ್ಯಾಚ್ ಮಾಡ್ತೀನಿ. ಹೌದು ನೋಡಿ, ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಟ್ಯಾಬ್ ಓಪನ್ ಮಾಡಿದ್ನಲ್ಲ, ಅಲ್ಲೂ ಸ್ವಲ್ಪ ಬ್ರಷಲ್ಲಿ ಕ್ಲೀನ್ ಮಾಡಿಕೊಂಡೆ. ಬಟ್ಟೆಲ್ಲ ಹಾಗೆ ವಾಶ್ ಮಾಡಿಕೊಂಡೆ. ಬಟ್ಟೆಲೆಲ್ಲ ನೀಟಾಗಿ ವಾಶ್ ಮಾಡಿ ಮತ್ತೆ ಲಾಸ್ಟಲ್ಲಿ ಡ್ರೈ ಬಟ್ಟೆಯಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ಲೋಸ್ ಮಾಡಿದೆ. ಆಮೇಲೆ ಹಿಂದೆಗಡೆ ಸ್ವಲ್ಪ ಡಸ್ಟ್ ಇತ್ತು, ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಹೇಗಿದ್ದರೂ ಪೈಪ್ ತೆಗೆಯೋದಕ್ಕೆ ಜರುಗಿಸಿದ್ದೆ ಅಂದ್ಬಿಟ್ಟು ಅದನ್ನು ಓಪನ್ ಮಾಡಿ, ಅಲ್ಲೂ ಕೂಡ ಎಲ್ಲ ಧೂಳಿತ್ತಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೌದು, ಕ್ಲೀನ್ ಮಾಡಬೇಕು ಅಂದಾಗ ಆವಾಗಲೇ ಮಾಡಿಬಿಡ್ಬೇಕು. ಇನ್ನೊಂದು ಸಲ ಮಾಡ್ತೀವಿ ಅಂದಾಗ ಆ ಕಡೆ ಗಮನನೇ ಹೋಗಲ್ಲ. ಅದಕ್ಕೆ ಒಂದೇ ಸಲ ಕ್ಲೀನ್ ಮಾಡ್ತಿದ್ದೀನಲ್ಲ ಅಂದ್ಬಿಟ್ಟು
ಎಲ್ಲನೂ ಎಳೆದು ಅದನ್ನೆಲ್ಲ ಜರುಗಿಸಿದ್ದೆ ಅಲ್ವಾ ಗಾಯ್ಸ್, ಅದಕ್ಕೇ ಅಲ್ಲೇ ಒಂದೇ ಸಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಕಡೆ ಧೂಳಿತ್ತು ಅಂದ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ವಾಶ್ ಮಾಡ್ತಾಯಿದ್ದೀನಿ, ಫುಲ್ ಫಾಸ್ಟ್ ಮೋಷನಲ್ಲಿ ಹಾಕಿದ್ದೀನಿ. ಅಲ್ಲೆಲ್ಲ ಸ್ವಲ್ಪ ಧೂಳಿತ್ತು, ತುಂಬ ಏನು ಧೂಳಿರಲಿಲ್ಲ. ಅದಕ್ಕೆ ನೀಟಾಗಿ ಅಲ್ಲೆಲ್ಲ ಎಳೆದ್ಬಿಟ್ಟು ಜರುಗಿಸ್ಬೇಕಾದ್ರೆ ಮತ್ತೆ ಇನ್ನೊಂದು ಸಲ ಅಲ್ಲಿ ಯಾವುದೂ ಗಲೀಜಿರಬಾರ್ದು ಅಂದ್ಬಿಟ್ಟು ಗಾಯ್ಸ್ ಇನ್ನೇನು ಹಬ್ಬ ಬರ್ತಿದೆಯಲ್ಲ, ಒಂದೇ ಸಲ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಎಳೆದು ನೀಟಾಗಿ ಅಲ್ಲೆಲ್ಲ ಧೂಳೆಲ್ಲ ತೆಗ್ದಿದ್ದೀನಿ. ನೋಡಿ ಈ ಥರ ಕಾಣ್ತಿದೆ. ಫಸ್ಟು ಸ್ವಲ್ಪ ಧೂಳಿತ್ತು, ಇವಾಗೆಲ್ಲ ನೀಟಾಗಿ ಅಲ್ಲೆಲ್ಲ ಧೂಳು ತೆಗ್ದಿದ್ದೀನಿ. ಇದು ನೋಡಿ ಇಲ್ಲಿ ಲಿಕ್ವಿಡ್ ಹಾಕೋ ಜಾಗದಲ್ಲಿ, ಪೌಡ್ರ್ ಹಾಕೋ ಜಾಗದಲ್ಲಿ ಸ್ವಲ್ಪ ಹಾಗೆ ಎಲ್ಲ ನೀಟಾಗಿ ಸ್ವಲ್ಪ ತೊಳ್ಕೊಂಡು ನೀಟಾಗಿ ಉಜ್ಜಿ ಅಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಈ ಥರನೇ ವಾಶ್ ಮಾಡೋದು, ವಾಷಿಂಗ್ ಮೆಷಿನ್ನೆಲ್ಲ ಯಾವಾಗಲೂ ಅಲ್ಲ, ಡ್ರಮ್ ಕ್ಲೀನಿಂಗ್ ತೋರಿಸಿದಾಗ ಮಾತ್ರ. ಇಲ್ಲಾಂದರೆ ನೀವು ಮಂತ್ಲಿ ಕೂಡ ಹಾಕೊಬೋದು, ಅಂದರೆ ಮಂತ್ಲಿ ನೀಟಾಗಿ ವಾಶ್ ಮಾಡ್ಕೊಬೋದು, ಏನಾಗಲ್ಲ. ನಾನು ಮಾತ್ರ ಇವಾಗಲೇ ಮಾಡೋದು. ನೋಡಿ ಇವಾಗ ಅದೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದೆ ಅಲ್ವಾ, ಅದನ್ನು ಇವಾಗ ಫಿಕ್ಸ್ ಮಾಡ್ತಾಯಿದ್ದೀನಿ. ಆ ಜಾಲರಿನ ನೀಟಾಗಿ ಅದೇ ಜಾಗಕ್ಕೆ ನೀಟಾಗಿ ಸೇಫಾಗಿ ಹಾಕಬೇಕು. ಸ್ವಲ್ಪ ಒಳಗಡೆ ತಳ್ಳಬೇಕು. ತಳ್ಳಾದ್ಮೇಲೆ ಆ ಕ್ಯಾಪ್ನ ನೀಟಾಗಿ ಟೈಟ್ ಮಾಡ್ಕೊಬೇಕು. ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ, ತುಂಬ ಟೈಟಾಗಿ ಅದನ್ನು ಇದು ಮಾಡಬೇಕು, ಇಲ್ಲಾಂದರೆ ವಾಟರ್ ಲೀಕೇಜ್ ಆಗುತ್ತೆ. ಒಂದು 2-3 ಸಲ ತಿರುಗಿಸಿ ನೋಡಬೇಕು. ಆಮೇಲೆ ನೋಡಿ ಇದನ್ನೇ ನಾವು ಯೂಸ್ ಮಾಡೋದು. ಅಫ್ರೆಶ್ ಯೂಸ್ ಮಾಡ್ತೀವಿ, ಸ್ಯಾಮ್ಸಂಗ್ ಅವ್ರದ್ದು ಅಫ್ರೆಶ್ ಅಪ್ಲೈನ್ಸಸ್ನ ನಾವು ಯಾವಾಗಲೂ ಯೂಸ್ ಮಾಡೋದು ವಾಷಿಂಗ್ ಮೆಷಿನ್ ಕ್ಲೀನ್ ಮಾಡೋದಕ್ಕೆ. ನೋಡಿ ಇದನ್ನೇ ನಾವು ಯೂಸ್ ಮಾಡೋದು. ಒಂದು ಪ್ಯಾಕೆಟ್ ಫುಲ್ ಹಾಕ್ತೀವಿ, ಒಂದು ಪ್ಯಾಕೆಟ್ ಫುಲ್ ಹಾಕಬೇಕು. ಇನ್ನು ಯಾವುದೇ ಡಿಟರ್ಜೆಂಟ್ ಏನೂ ಯೂಸ್ ಮಾಡಲ್ಲ. ಜಸ್ಟ್ ಇದೊಂದು ಪ್ಯಾಕೆಟ್ನ ಓಪನ್ ಮಾಡಿ ನೀಟಾಗಿ ಅದರೊಳಗಡೆ ನೀಟಾಗಿ ಹಾಕಬೇಕು. ತುಂಬ ಜಾಸ್ತಿ ಏನಿರಲ್ಲ, ಕ್ವಾಂಟಿಟಿ ಕಮ್ಮಿನೇ ಇರುತ್ತೆ. ಅದೇ ಥರ ಅದರೊಳಗಡೆ ನೀಟಾಗಿ ನೋಡಿ, ಅದೇನು ಸ್ಕ್ರಾಲ್ ಮಾಡೋಂಗಿಲ್ಲ, ತಿರ್ಗ್ಸಂಗಿಲ್ಲ, ಹಾಗೇ ಹಾಕ್ಬೋದು ಒಂದೇ ಕಡೆನೇ. ನಾನು ಸುಮ್ಮನೆ ಹಾಗೆ ಹಾಕ್ತಾಯಿದ್ದೀನಿ. ಅದು ಸುತ್ತಬೇಕಾದ್ರೆ ಎಲ್ಲ ಕಡೆನೂ ತಗೊಳುತ್ತೆ. ಹಾಗೆ ಈ ಥರ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಬಿಡ್ಬೇಕು. ಪೂರ್ತಿ ಹಾಕ್ಬಿಟ್ಟು ನೀಟಾಗಿ ಅದನ್ನು ಆನ್ ಮಾಡಬೇಕು ಗಾಯ್ಸ್. ನೋಡಿ ಒಂದು ಪ್ಯಾಕೆಟ್ ಫುಲ್ ಹಾಕಿದ್ದೀನಿ. ಇವಾಗ ಕ್ಲೋಸ್ ಮಾಡಿ 2 ಅವರ್ ಆಗುತ್ತೆ ಎಕೋ ಡ್ರಮ್ ಕ್ಲೀನಿಂಗು. ಸ್ವಿಚ್ ಆನ್ ಮಾಡಿದ್ದೀನಿ. ನೋಡಿ ಆನ್ ಆಗಿದೆ, ಆನ್ ಮಾಡಿದ್ದೀನಿ. ಕ್ಲೀನ್ ಮಾಡ್ತಾ ಇದೆ. ಕ್ಲೀನ್ ಮಾಡಿದ್ಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ರೀ ನಿಮಗೆ ಯಾವ ಥರ ಕ್ಲೀನ್ ಆಗಿದೆ ಅಂತಲೂ ತೋರಿಸ್ತೀನಿ. ಇನ್ನೊಂದು ಕತೆ ಆಯಿತು ಗೈಸ್. ಏನಾಯಿತು ಗೊತ್ತಾ, ಅಲ್ಲಿ ಲಾಸ್ಟಲ್ಲಿ ಒಂದು ಟ್ಯಾಬ್ ಇತ್ತು. ಆ ಟ್ಯಾಬ್ನ ನಾನು ಒಳಗಡೆನೇ ಹಾಕಿಲ್ಲ, ಆಗಲೇ ಮುಚ್ಚಿಬಿಟ್ಟಿದ್ದೀನಿ. ನೀರು ಲೀಕೇಜ್ ಆಗ್ತಾಯಿದೆ, ಎಲ್ಲಿ ಆಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ ಸ್ವಿಚ್ ಆಫ್ ಮಾಡಿ ಎಲ್ಲಿ ಅಂತ ನೋಡಿದ್ರೆ ಅಲ್ಲಿ ಕೆಳಗಡೆ ಟ್ಯಾಬ್ ಓಪನ್ ಮಾಡಿದ್ನಲ್ಲ, ಅಲ್ಲಿ ಯಾಕೆ ಇರಲಿಲ್ಲ ಗೈಸ್. ಆ ಥರ ನೀವು ಮಾಡಬೇಡಿ, ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಆನ್ ಮಾಡ್ಕೊಳ್ಳಿ. ನೋಡಿ ಗೈಸ್ ಈ ಥರ ಕ್ಲೀನ್ ಆಗಿದೆ ಫೈನಲಿ. ಇದು ಫೈನಲ್ ಟಚಪ್. ಈ ಥರ ನಮ್ಮ ಮನೇಲಿ ವಾಷಿಂಗ್ ಮಷಿನ್ನ ನಾವು ಕ್ಲೀನ್ ಮಾಡ್ತೀವಿ, ಎಕೋ ಡ್ರಮ್ ಕ್ಲೀನ್ ಅಂತ ತೋರಿಸಿದಾಗ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಎಷ್ಟೊತ್ತು ನನ್ನ ವಿಡಿಯೋ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.